अभंगाचा अर्थ आपण कन्नडमध्ये सांगण्याचा प्रयास करू. काय सांगू आता संतांचे उपकार, काय सांगू आता संतांचे उपकार, मज निರಂತರ ಜಾಗವಿತಿ. ಈ ಅಭಂಗದ ಮಾಧ್ಯಮದಿಂದ ಜಗದ್ಗುರು ತುಕಾರಾಮ್ ಮಹಾರಾಜರು ಸಾಧು ಸಂತರ ಅನಂತ ಅನಂತ ಉಪಕಾರವನ್ನು ಈ ಇಡೀ ಸಮಾಜದ ಮೇಲೆ ಇದೆ. ಆ ಉಪಕಾರಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾವುದು ಉಪಕಾರ ಅಂತ ಹೇಳಿ ಅನಂತವಾಗಿ ಉಪಕಾರವ ಅದು ಹೇಳುವಂತದಿಲ್ಲ. ಅದಕ್ಕಾಗಿ ಯಾವಂತ ಉಪಕಾರ ಹೇಳಿ ಅಂತ ಪ್ರಶ್ನೆ ಜಗದ್ಗುರು ತುಕಾರಾಮ್ ಮಹಾರಾಜರಿಗೆ ಬಿದ್ದಿದೆ. ಮಜ ನಿರಂತರ ಜಾಗವಿದೆ. ನಮ್ಮಂತ ಅನೇಕ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಸಾಧು ಸಂತರು ಮಾಡಿದ್ದಾರೆ. ಸಾಧು ಸಂತರು ಯಾವ ಉಪಕಾರ ಮಾಡಿದ್ದಾರೆ ಅಂತಂದ್ರೆ, ನಮಗೆ ಜೀವನ ಮಾಡಲಿಕ್ಕೆ ಅವಶ್ಯಕವಾಗಿರತಕ್ಕಂಥ ಸಾಮಾಜಿಕ ಜಾಗೃತಿಯನ್ನು ಯಾರು ಮಾಡಿದ್ದಾರೆ ಅಂತಂದ್ರೆ ಸಾಧು ಸಂತರು ಮಾಡಿದ್ದಾರೆ. ಸಂತರು ಉಪಕಾರ ಅಂದ್ರೆ ಕೊಟ್ಟವರು ಕೊಟ್ಟ ಭಿಕಾರಿ, ತಕ್ಕೋರು ತಕೊಂಡ್ ಭಿಕಾರಿ, ಅಂತಹ ಉಪಕಾರ ಸಾಧು ಸಂತರು ಮಾಡಿಲ್ಲ. ಲೇವಾದೇವಿ ವ್ಯವಹಾರ ಸಾಧು ಸಂತರು ಉಪಕಾರ ಮಾಡಿಲ್ಲ. ಶಾಶ್ವತ ಉಪಕಾರವನ್ನು ಸಾಧು ಸಂತರು ನಮ್ಮ ಮೇಲೆ ಮಾಡಿದ್ದಾರೆ. ಅದು ಯಾವುದು ಅಂತಂದ್ರೆ, ನಮ್ಮ ಮೇಲೆ ಜೀವನ ಒಂದು ಮಾಡಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಸಾಧು ಸಂತರು ನಮ್ಮ ಮೇಲೆ ಮಾಡಿದ್ದಾರೆ. ಅದಕ್ಕಾಗಿ ಹೇಳುವಂತಹ ಉಪಕಾರಗಳು ಇಲ್ಲ. ಅದಕ್ಕಾಗಿ ಯಾವಂತ ಉಪಕಾರಗಳು ಹೇಳಿ ಅಂತ ಪ್ರಶ್ನೆ ಜಗದ್ಗುರು ತುಕಾರಾಮ್ ಮಹಾರಾಜರಿಗೆ ಬಿದ್ದಿದೆ. 2ನೇ ಚರಣದಲ್ಲಿ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಯಾ ಸಂತರು ಸಾಧು ಸಂತರು ನಮ್ಮ ಮೇಲೆ ಏನು ಉಪಕಾರ ಮಾಡಿದಾರಲ್ಲ, ಅದಕ್ಕೆ ಪ್ರತಿಫಲವಾಗಿ ನಾವು ಆ ಸಾಧು ಸಂತರಿಗೆ ಏನು ಕೊಡಬೇಕು ಅಂತಂದರೆ, ಕಾಯ ಯಾವೇ ತ್ಯಾಸಿ ಭಾವೇ ಉತ್ತರಾಯಿ ದೇವಿತೋ ಹಾಪಾಯಿ ಜೀವತೋಡ. ಆ ಸಾಧು ಸಂತರು ಅನಂತ ಅನಂತ ಉಪಕಾರ ಮಾಡಿದಾರಲ್ಲ, ಅವರಿಗೆ ನಾನು ಏನು ಕೊಡ್ಲಿಕ್ಕೆ ಕೊಡುವಂತದ್ದು ನನ್ನ ಹತ್ರ ಏನೂ ಇಲ್ಲ. ಯಾರಿಗೆ ಕೊಡೋದದ ಅಂತ ಎದುರಿನ ವ್ಯಕ್ತಿ ಯಾವಾಗ ದೊಡ್ಡ ಶ್ರೀಮಂತ ಇರ್ತಾನ, ಅವನಿಗೆ ಕೊಡುವಂತ ಸಾಮರ್ಥ್ಯ ನಮ್ಮ ಹತ್ರ ಇರುವುದಿಲ್ಲ. ಸೂರ್ಯನಿಗೆ ಬೆಳಕು ತೋರಿಸಿದಂಗ ಆಗ್ತದೆ, ಸಮುದ್ರನಿಗೆ ನೀರು ಕುಡಿಸಿದಂಗ ಆಗ್ತದೆ. ಅದಕ್ಕೆ ಸಂತರಿಗೂ ಕೊಡುವಂತದ್ದು ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ. ಅವರೇ ಕೊಟ್ಟಿರ್ತಕ್ಕಂಥ ಬುದ್ಧಿ, ಅವರೇ ಕೊಟ್ಟಿರ್ತಕ್ಕಂಥ ಸಾಮರ್ಥ್ಯ, ಅವರದೇ ಆಶೀರ್ವಾದದಿಂದ ನಾವು ಬದುಕಿರೋದು. ಅವ್ರಿಗೆ ಕೊಡುವಂತದ್ದು ನಮ್ಮ ಹತ್ತಿರ ಏನೂ ಇಲ್ಲ. ಅದಕ್ಕಾಗಿ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಕಾಯದಾವೇ ತ್ಯಾಸಿ ಭಾವೇ ಉತ್ತರಾಯಿ. ಅವರ ಋಣದಿಂದ ಋಣಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊಡುವಂತದ್ದು ನಮ್ಮ ಹತ್ತಿರ ಇಲ್ಲ. ಅದಕ್ಕಾಗಿ ಜೀವಿತೋ ಹಾಪಾಯಿ ಜೀವತೋಡ. ಅವರು ಆದ್ಮೇಲೆ ಇಡೀ ನಮ್ಮ ಜೀವ ಇಟ್ಟಿದ್ರು ಕಡಿಮೆ ಅದ ಅಂತ ಹೇಳ್ತಾರೆ. ಜೀವ ಇಟ್ಟಿದ್ರು ಕಡಿಮೆ ಅಂದ್ರೆ ಅವ್ರ ಕಾಲ ಮೇಲೆ ತಲೆ ಬಡ್ದು ಸಾಯ್ಬೇಕೇನು? ಇಲ್ಲ. ಅವ್ರ ಕಾಲ ಮೇಲ ನಾವು ಈ ಜೀವ ಇಡಬೇಕಾದ್ರೆ ಈ ಜೀವ ಯಾವ ಕಾರಣಕ್ಕಾಗಿ ಬಳಸಬೇಕು? ಈ ದೇಹ ಆ ಭಗವಂತನ ಕಾರ್ಯಕ್ಕೆ ಸಾಧು ಸಂತರ ವಿಚಾರದಿಂದ ಸಾಧು ಸಂತರು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಯಾವ ಯಾವ ಕೆಲಸ ಕಾರ್ಯಗಳು ನಿರ್ವಹಿಸ್ತಾರಲ್ಲ, ಅದನ್ನು ನಾವು ಕಾರ್ಯ ನಿರ್ವಹಿಸಲಿಕ್ಕೆ ಈ ದೇಹ ಬಳಕೆ ಮಾಡಬೇಕಂತ ಹೇಳಿ ಸಾಧು ಸಂತರು ನಿಶ್ಚಯ ಮಾಡಿ ಯಾವುದೇ ಉಪಕಾರ ಮಾಡೋದಿಲ್ಲ, ಮನಸ್ಸಿನಲ್ಲಿ ಇಟ್ಕೊಂಡು ಉಪಕಾರ ಮಾಡೋದಿಲ್ಲ. ಸಹಜ ನಡೀತಾನೆ ಸಹಜ ಬೋಲನೆ ಹಿತೋಪದೇಶ ಕರೋನಿ ಸಾಯಾಸ ಶಿಖಮಿತಿ. ಸರಳವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಜೊತೆ ಮಾತಾಡುವ ಸಂದರ್ಭದಲ್ಲಿಯೂ ಯಾವುದೇ ಅಡ್ಡಿ ಇಡ್ಲಾರ್ದೇನೆ, ಒಳಗಿನ ಗಂಟಿರ್ತದೆ ನೋಡ್ರಿ, ನಾವು ಮಾತಾಡೋದಿದ್ರೆ ಏನ್ ಮಾಡ್ತೀವಿ? ಸಾಮಾನ್ಯ ವ್ಯಕ್ತಿ ಯಾವುದೇ ಒಬ್ಬ ವ್ಯಕ್ತಿಯ ಜೊತೆ ಮಾತಾಡುವ ಸಂದರ್ಭದಲ್ಲಿ ಒಳಗಿನ ಗಂಟು ಇಟ್ಕೊಂಡು ಮಾತಾಡ್ತಾನವ, ಗಂಟು ಬಿಚ್ಚಿ ಮಾತಾಡುವುದಿಲ್ಲ. ಸಾಧು ಸಂತರದ ಹಂಗಿಲ್ಲ. ಒಳಗಿನ ಗಂಟು ಸಾಧು ಸಂತರ ಬಳಿ ಇರುವುದಿಲ್ಲ. ಮನ ಬಿಚ್ಚಿ ಮಾತಾಡ್ತಾರೆ. ಎದುರಿನ ವ್ಯಕ್ತಿ ದೊಡ್ಡವನ ಸಣ್ಣವನ, ಅವನಿಗೆ ಅವ್ರ ಮನಸ್ಸಿಗೆ ಏನಾದ್ರು ಬೇರೆ ವಿಚಾರ ಆಗ್ಬಹುದು, ಅವ ನಾರಾಜ್ ಆಗ್ಬಹುದು. ಯಾವುದೇ ರೀತಿಯ ವಿಚಾರ ಮಾಡ್ಲಾರ್ದೇನೆ ಸಾಧು ಸಂತರು ಸರಳವಾಗಿ ಅವರಿಗೆ ಮಾತಾಡ್ತಾರೆ. ಸಣ್ಣವ್ರು ಇರ್ಲಿ, ದೊಡ್ಡವ್ರು ಇರ್ಲಿ, ಹಿರಿಯವ್ರು ಇರ್ಲಿ, ಚಿಕ್ಕವ್ರು ಇರ್ಲಿ, ಅವರಿಗೆ ಸಮಾನವಾಗಿ ನೋಡ್ತಾರ, ಸಮಾನವಾಗಿ ಕಾಣ್ತಾರ. ಮತ್ತು ಅವ್ರ ಜೊತೆ ಎಲ್ಲ ಒಳ ಕಲ್ಯಾಣದ ಮಾತುಗಳು ಹೇಳುವ ಸಂದರ್ಭದಲ್ಲಿ ರಾಜ ಇರ್ಲಿ, ರಂಕೆ ಇರ್ಲಿ, ಎಂತವರನ್ನು ಉಪದೇಶ ಮಾಡುವಂತ ಸಾಮರ್ಥ್ಯ ಸಾಧು ಸಂತರ ಹತ್ತಿರ ಅದ. ಸಹಜ ಬೋಲನೆ ಹಿತೋಪದೇಶ. ಆ ಹಿತೋಪದೇಶ ಮಾಡುವ ಸಂದರ್ಭದಲ್ಲಿ ಅದು ಕೇಳಲಾರ್ದೇನೆ ಇರ್ಲಿ,
ಕರೋನಿ ಸಾಯಾಸ ಶಿಖವಿತಿ. ಅವ್ರದ್ದು ಒಂದೇ ದಂಧೆ ಅದ, ಅವ್ರು ಒಂದೇ ಕಾಯಕದ. ಏನೇ ಅಲ್ಲಿ ಕುಣಿನಿಂದ ಕುಣಿವಂದ ಅಮಹಾಸ್ವಹಿತಾಸ ತಂದ. ಯಾವ ತರ ದಿನನಿತ್ಯದ ನಮ್ ಕಾಯಕ ಅದ ನೋಡ್ರಿ. ಅವ್ರದ್ದು ಕಾಯಕ ಏನದ ಅಂತಂದ್ರೆ ಸಮಾಜದ ಉದ್ಧಾರ ಮಾಡೋದೇ ಅವ್ರದ್ದು ಕಾಯಕ ಅದ. ಆ ಉದ್ಧಾರ ಮಾಡೋದೇನ ಅವ್ರು ನಿಂದ್ರಲ್ಲ, ಸರಳವಾಗಿ ಉದ್ಧಾರ ಮಾಡ್ತಾನೆ ಇರ್ತಾರ. ಸಹಜ ಬೋಧನೆ ಯೋಪದೇಶ ಕರೋನಿ ಸಾಯಾಸ ಶಿಖವಿತಿ. ಅಂತಿಮ ಪದದಲ್ಲಿ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ, ತುಕಾಮಣಿ ವತ್ಸಧೇನುವೆ ಚಿತ್ತಿ ದೈಸೆ ಮತೈತಿ ಸಂಭಾಳಿತ. ಯಾವ ತರ ಒಂದು ಆಕಳು ಮೈಲ ಬರ್ತದಲ್ಲ, ಮನೆಗೆ ಬರುವಾಗ ಆಕಳು ಏನಿರ್ತದ ಮನೆಯಾಗ ಹಸು ಇರ್ತದ ನೋಡ್ರಿ. ಆ ಹಸುವಿಗಾಗಿ ಏನ್ ಮಾಡ್ತಿರೋದು, ಪ್ರೀತಿ ವಾತ್ಸಲ್ಯದಿಂದ, ಯಾವ ಪ್ರೀತಿ ಯಾವ ವಾತ್ಸಲ್ಯದಿಂದ ತನ್ನ ಆ ಹಸುವಿಗಾಗಿ ಬರ್ತದಲ್ಲ, ಅದೇ ತರನಾಗಿ ಇಡೀ ಸಮಾಜದ ಮೇಲೆ ಮಾತೃ ಹೃದಯದಿಂದ ಪ್ರೀತಿ ವಾತ್ಸಲ್ಯದಿಂದ ನೋಡುವವರು ಯಾರಿದ್ದಾರೆ ಅಂತಂದ್ರೆ ಸಾಧು ಸಂತರು ಇದ್ದಾರೆ. ಅದಕ್ಕಾಗಿ ಸಾಧು ಸಂತರ ಅನಂತವಾಗಿ ಉಪಕಾರವಾಗಿದ್ದು, ಸಾಧು ಸಂತರು ಆ ಸಂತರ ರೂಪದಲ್ಲಿ ನಾವು ನಡೆದಾಡುವ ದೇವರನ್ನು ನಾವು ನೋಡಿದ್ದೀವಿ. ಆ ದೇವತೆ ಸಂತ, ದೇವತೆ ಸಂತ ನಿಮಿತ್ತ ಪ್ರತಿಮಾ. ಯಾವ ಗುಡಿ ಗೋಪುರಗಳಲ್ಲಿ ನಾವು ಪೂಜೆ ಮಾಡುವ ಮೂರ್ತಿಗಳು ವಿಗ್ರಹಗಳು ಏನಿದ್ದಾವಲ್ಲ, ಅವು ನಿಮಿತ್ತ ಮಾತ್ರ ಅವ. ನಡೆದಾಡುವ ದೇವರು ಯಾರು ಇದ್ದಾರೆ ಅಂತಂದ್ರೆ ಆ ನಡೆದಾಡುವ ದೇವರು ಸಾಧು ಸಂತರು ಇದ್ದಾರೆ.